Hey lucky charms, welcome back to our world. ಹೇಗಿದ್ದೀರಾ ಎಲ್ಲರೂ? I hope all are doing good. And ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಾವು ಫ್ಯಾಷನ್, ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲ್ ರಿಲೇಟೆಡ್ ವಿಡಿಯೋಸ್ ಮಾಡ್ತೀವಿ. ಸೊ ಮಿಸ್ ಮಾಡದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ಇವತ್ತು ನಾನು ಮಾಡ್ತಾ ಇರೋಂಥ ವಿಡಿಯೋ ನನಗೆ ತುಂಬ ಫೇವ್ರೆಟ್ ವಿಡಿಯೋ ಅಂತ ಹೇಳ್ಬೋದು. ಬಿಕಾಸ್ ಕಾಲೇಜ್ ಡೇಸ್ ಮೆಮೊರೀಸ್ನೆಲ್ಲ ವಾಪಸ್ ತರುತ್ತೆ. ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡುವಾಗ ಫಸ್ಟ್ ಸೆಮ್ ಅಲ್ಲಿ ಸರ್ಫೇಸ್ ಆರ್ನಮೆಂಟೇಷನ್ ಅಂತ ಒಂದು ಸಬ್ಜೆಕ್ಟ್ ಇತ್ತು. ವೇರ್ ದೇ ಯೂಸ್ ಟು ಟೀಚ್ ಅಬೌಟ್ ಎಂಬ್ರಾಯ್ಡ್ರೀಸ್, ಟೈಪ್ಸ್ ಆಫ್ ಎಂಬ್ರಾಯ್ಡ್ರೀಸ್, ಟ್ರೆಡಿಷನಲ್ ಎಂಬ್ರಾಯ್ಡ್ರೀಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್ಸ್ ಲೈಕ್ ಅಪ್ಲಿಕ್ ವರ್ಕ್, ಪ್ಯಾಚ್ ವರ್ಕ್, ಟೈ ಅಂಡ್ ಡೈ, ಈ ಥರ ಎಲ್ಲದೂ. ಆ್ಯಂಡ್ ಆ ಸಬ್ಜೆಕ್ಟ್ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ತುಂಬ ಅವರ್ಸ್ ಸ್ಪೆಂಡ್ ಮಾಡಿದ್ದೀನಿ, ರಾತ್ರಿ ಹೊತ್ತು ನಿದ್ದೆಗೆಟ್ಟು ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಒಂದು ಎಂಬ್ರಾಯ್ಡ್ರಿ ಕಂಪ್ಲೀಟ್ ಮಾಡೋದಕ್ಕೆ ಆಲ್ಮೋಸ್ಟ್ 3 days ಆಗೋದು. ಸೊ ಇವತ್ತು ನಾನು ನನ್ನ ಸರ್ಫೇಸ್ ಆರ್ನಮೆಂಟೇಷನ್ ರೆಕಾರ್ಡ್ನ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಇದೇ ನನ್ನ ಸರ್ಫೇಸ್ ಆರ್ನಮೆಂಟೇಷನ್ ರೆಕಾರ್ಡ್. ಈ ಕವರ್ ಏನು ನಾನು ಮಾಡಿದ್ದೀನಲ್ಲ, ಈ ಕವರ್ ಹೀಗೆ ಇರಬೇಕು, ಲೈಕ್ ಫುಲ್ ರಿಚ್ ಲುಕ್ ಕೊಡಬೇಕು ಅನ್ನೋದಕ್ಕೋಸ್ಕರ ಆಲ್ಮೋಸ್ಟ್ 3 to 4 days ಮೆಟೀರಿಯಲ್ನ ಶೀಟ್ ಹುಡ್ಕೊಂಡು ಓಡಾಡಿದ್ದೀನಿ. ಕೊನೆಗೆ ಇತ್ಸಿ ಬಿಚ್ಚಿಯಲ್ಲಿ ನನಗೆ ಈ ಶೀಟ್ ಸಿಕ್ತು, ಅದನ್ನ ತಗೊಂಡೆ. ಆ್ಯಂಡ್ ಇಲ್ಲೆಲ್ಲ ಫೆದರ್ಸ್ ಸ್ಟಿಕ್ ಮಾಡಿದ್ದೆ. ಫೆದರ್ಸ್ ಒಂಥರ ಆಗೋಗಿದೆ, ಆಗೋಯ್ತು. 7 years ಮೊದಲು ರೆಕಾರ್ಡ್ ಇದು. ಆಲ್ಸೋ ನನ್ನ ಜೂನಿಯರ್ಸ್ ಎಲ್ಲರೂ ಈ ರೆಕಾರ್ಡ್ನ ನೋಡಿ ರೆಫರೆನ್ಸ್ ತಗೊಂಡು ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ನನ್ನ ಫ್ಯಾಕಲ್ಟಿ ರೆಕಾರ್ಡ್ನ ಅವ್ರ ಹತ್ರನೇ ಇಟ್ಕೊಂಡಿದ್ರು. ಹಾಗೆ ಇದು ಸ್ವಲ್ಪ ಸ್ಪಾಯ್ಲ್ ಆಗಿರೋದು. ನನ್ನ ಹತ್ರ ಇದ್ದರೆ ಖಂಡಿತ ಇದು ಹುಷಾರಾಗಿರ್ತಾ ಇತ್ತು. ಬಟ್ ತುಂಬ ಜನ ಜೂನಿಯರ್ಸ್ ಲೈಕ್ ರೆಫರೆನ್ಸ್ಗೆ ಅಂತ ಯೂಸ್ ಮಾಡುವಾಗ ಇದು ಹಚ್ಚಿರೋದೆಲ್ಲ ಬಂದ್ಬಿಟ್ಟಿದೆ. ಫಸ್ಟ್ ಪೇಜ್ ಸರ್ಫೇಸ್ ಆರ್ನಮೆಂಟೇಷನ್ ಅಂತ. ನಂಗೆ ತುಂಬ ವರ್ಕ್ ಇಲ್ಲಿ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಫುಲ್ ಖಾಲಿನೇ ಇರಬೇಕು ಅಂತ ಇತ್ತು. ಬಿಕಾಸ್ ಒಳಗಡೆ ನನ್ನ ವರ್ಕ್ಸ್ ಜಾಸ್ತಿ ಮಾತಾಡಬೇಕು ಅನ್ನೋದಕ್ಕೋಸ್ಕರ. ಇಲ್ಲಿ ನನ್ನ ಫ್ಯಾಕಲ್ಟಿ ರಿಚಾ ಕರ್ವಿನ್ ಕಾಪ್ ಅಂತ ರಿಮಾರ್ಕ್ಸ್ ಕೊಟ್ಟಿದ್ದಾರೆ. ಈ ರೆಕಾರ್ಡ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅವರೇ. ತುಂಬ ಚೆನ್ನಾಗಿ ಇನ್ಸ್ಪೈರ್ ಮಾಡೋರು, ಟೈಮ್ ತಗೊಳ್ಳಿ, ಒಳ್ಳೆ ವರ್ಕ್ ಮಾಡಿ ಅಂತ ಹೇಳೋರು. ಬ್ರಿಲಿಯಂಟ್ ರೆಕಾರ್ಡ್, ಔಟ್ಸ್ಟ್ಯಾಂಡಿಂಗ್ ಪ್ರೆಸೆಂಟೇಷನ್, ವೆರಿ ವೆಲ್ ವರ್ಕ್ಡ್ ಆ್ಯಂಡ್ 3 stars. ಫುಲ್ ಖುಷಿ ಆಗುತ್ತೆ ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ. ನೆಕ್ಸ್ಟ್ ಇದೊಂದು ಬೇಸಿಕ್ ಎಕ್ಸಸೈಸ್ ಅಂತ ಹೇಳ್ಬೋದು. ಎನ್ಲಾರ್ಜಿಂಗ್ ಹೇಗೆ ಮಾಡೋದು. ಈಗ ಒಂದು ಮೋಟಿವ್ ಇದೆ ಅಂದರೆ ಚಿಕ್ಕದಾಗಿ ನಾವು ಟ್ರೇಸ್ ಮಾಡಿರ್ತೀವಿ, ಅದನ್ನು ಹೇಗೆ ಎನ್ಲಾರ್ಜ್ ಮಾಡೋದು ಅಥವಾ ಸೈಜ್ ಹೇಗೆ ಬೇರೆ ಬೇರೆ ಸೈಜಲ್ಲಿ ಮಾಡೋದು ಅನ್ನೋದನ್ನು ಇದರಲ್ಲಿ ತೋರಿಸಿರೋದು. ಯೂಸಿಂಗ್ ಗ್ರಿಡ್ ಹೇಗೆ ಮಾಡೋದು ಅನ್ನೋದನ್ನು. ಆ್ಯಂಡ್ ಇದಾದಮೇಲೆ ಆ್ಯಕ್ಚುಲ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ಲೈನ್ ಸ್ಟಿಚ್ನ ಯೂಸ್ ಮಾಡಿರೋದು. ರನ್ನಿಂಗ್ ಸ್ಟಿಚ್, ಬ್ಯಾಕ್ ಸ್ಟಿಚ್ ಆ್ಯಂಡ್ ಸ್ಟೆಮ್ ಸ್ಟಿಚ್. ಸೊ ಇದು ನನ್ನ ಫಸ್ಟ್ ವರ್ಕ್ ನಾನು ಮಾಡಿದ್ದು. ಸೊ ನನ್ನ ನೆಕ್ಸ್ಟ್ ಎಂಬ್ರಾಯ್ಡ್ರಿ ಬಂದ್ಬಿಟ್ಟು ಫ್ಲ್ಯಾಟ್ ಸ್ಟಿಚ್ ಗ್ರೂಪಿಂದ ಈ ಫ್ಲವರ್ ಮಾಡಿದ್ದು. ಇದರಲ್ಲಿ ಬಂದ್ಬಿಟ್ಟು 4 stitches ಬರುತ್ತೆ. ಹೆರಿಂಗ್ ಬೋನ್ ಸ್ಟಿಚ್, ಸ್ಯಾಟಿನ್ ಸ್ಟಿಚ್, ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ ಆ್ಯಂಡ್ ಫಿಶ್ ಬೋನ್ ಸ್ಟಿಚ್. ಇದೆಲ್ಲ ನೋಡ್ತಾ ಇದ್ರೆ ನನಗೆ ವಾಪಸ್ ಓಲ್ಡ್ ಮೆಮರೀಸ್ ಎಲ್ಲ ನೆನಪು ಬರ್ತಿದೆ. ಮತ್ತೆ ಆ ಕಾಲೇಜ್ ಡೇಸಿಗೆ ಹೋಗಬೇಕು ಅಂತ ಅನ್ನಿಸ್ತಿದೆ. ನೆಕ್ಸ್ಟ್ ಗ್ರೂಪ್ ಬಂದ್ಬಿಟ್ಟು ಲೂಪ್ ಸ್ಟಿಚ್ ಗ್ರೂಪ್. ಇದರಲ್ಲಿ 4 ಸ್ಟಿಚಸ್ ಬರುತ್ತೆ. ಚೈನ್ ಸ್ಟಿಚ್, ಲೇಸಿ ಡೇಸಿ, ಫೆದರ್ ಸ್ಟಿಚ್ ಆ್ಯಂಡ್ ಬ್ಲಾಂಕೆಟ್ ಸ್ಟಿಚ್. ಈ ಎಂಬ್ರಾಯ್ಡ್ರಿ ನಾನು ಕಂಪ್ಲೀಟ್ ಮಾಡೋದಕ್ಕೆ, ಇಷ್ಟು ಚಿಕ್ಕ ಮೋಟಿವ್ ಕಂಪ್ಲೀಟ್ ಮಾಡೋದಕ್ಕೆ 4 to 5 days ಆಲ್ಮೋಸ್ಟ್ ತೊಗೊಂಡೆ ನಾನು. ಬಿಕಾಸ್ ಇಲ್ಲಿ ನಾನು ಸಿಲ್ಕ್ ಥ್ರೆಡ್ಸ್ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾಟ್ ಸ್ಟಿಚ್ ಗ್ರೂಪ್. ಇದರಲ್ಲಿ ಬಂದು ಫ್ರೆಂಚ್ ನಾಟ್ ಇದೆ, ಬುಲಿಯನ್ ನಾಟ್ಸ್ ಇದೆ, ಐ ಗೆಸ್ ಅಷ್ಟೇ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಬಂದ್ಬಿಟ್ಟು ಮೋಟಿವ್. ಇದು ನನಗೆ ತುಂಬ ಇಷ್ಟವಾದಂಥ ಮೋಟಿವ್. ಇದೇ ಮಾಡಬೇಕು ಅಂತ ಚೂಸ್ ಮಾಡಿದೆ. ಇದರಲ್ಲಿ ಕೌಚಿಂಗ್, ಐಲೆಟ್ ಆ್ಯಂಡ್ ಸ್ಪೈಡರ್ ವೆಬ್, ಈ 3 ಸ್ಟಿಚಸ್ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ ನನಗೆ ಹೇಳ್ಕೊಟ್ಟಿದ್ದು ಇಸ್ ಅಪ್ಲಿಕ್ ವರ್ಕ್. ಅಪ್ಲಿಕ್ ವರ್ಕಲ್ಲಿ ಹೇಗೆಂದರೆ ಇಟ್ ಇಸ್ ಲೈಕ್ ಸಿಮಿಲರ್ ಟು ಪ್ಯಾಚ್ ವರ್ಕೇನೆ. ಬಟ್ ಪ್ಯಾಚ್ ವರ್ಕಲ್ಲಿ ಸಿಮಿಲರ್ ಶೇಪ್, ಸೈಜ್ ಅದೆಲ್ಲ ಬರುತ್ತೆ. ಇದರಲ್ಲಿ ಹಾಗಲ್ಲ. ಆ್ಯಂಡ್ ಇದರಲ್ಲಿ ಓವರ್ಲ್ಯಾಪ್ ಮಾಡಬಹುದು.
ಡ್ರೆಸ್ ಮೇಲೆ ಆ್ಯಕ್ಚುಲಿ ಕುರ್ತಾ ಮೇಲೆಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಆ್ಯಕ್ಚುಲಿ ನಂಗೆ ತೋರಿಸೋದಕ್ಕೆ ಇಷ್ಟ ಇಲ್ಲ, ಬಟ್ ಸ್ಟಿಲ್ ತೋರಿಸ್ತಾ ಇದ್ದೀನಿ. ನಾನು ಅಷ್ಟು ಒಳ್ಳೆ ವರ್ಕ್ಸ್ ಮಧ್ಯೆ ಇದೊಂದು ದೃಷ್ಟಿ ಬೊಟ್ಟು ಥರ ಚೆನ್ನಾಗಿದೆ, ಬಟ್ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತೀರಾ ಸಿಂಪಲ್, ಏನೂ ಇಲ್ಲ ಹಂಗಿದೆ. ಆ್ಯಂಡ್ ಈ ವರ್ಕ್ ಏನಾಯಿತು ಅಂದರೆ ಪ್ಯಾಚ್ ವರ್ಕ್ ಇದು. ನನಗೆ ಟೈಮ್ ಇರಲಿಲ್ಲ ಅಷ್ಟು ವರ್ಕ್ಸ್ ಎಲ್ಲ ರೆಕಾರ್ಡ್, ಲೈಕ್ ಅವರ ಟೈಮಲ್ಲಿ ನನಗೆ ಫ್ಯಾಷನ್ ಡಿಸೈನಿಂಗ್ ರೆಕಾರ್ಡ್, ಇಲಿಸ್ಟ್ರೇಷನ್ಸ್ ಕಂಪ್ಲೀಟ್ ಮಾಡಬೇಕಿತ್ತು, ಆ್ಯಂಡ್ ಸ್ಟಿಚಿಂಗ್ ರೆಕಾರ್ಡ್ ಕಂಪ್ಲೀಟ್ ಮಾಡಬೇಕಿತ್ತು, ಫ್ಯಾಬ್ರಿಕ್ ಸ್ಟಡೀಸ್ದು ರೆಕಾರ್ಡ್, ಈ ಥರ ತುಂಬ ರೆಕಾರ್ಡ್ಸ್ ಇರೋದ್ರಿಂದ ಇದೊಂದು ಪೆಂಡಿಂಗಲ್ಲೇ ಇಟ್ಟಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ರೆಕಾರ್ಡ್ ಸಬ್ಮಿಟ್ ಮಾಡಬೇಕು ಇವ್ಯಾಲ್ಯೂಯೇಷನ್ಗೆ ಅಂತ ಇರಬೇಕಾದ್ರೆ ನಾನು ಇದನ್ನು ಕಂಪ್ಲೀಟ್ ಮಾಡಿದ್ದು. ಸೊ ಸುಮ್ಮನೆ ಪ್ಯಾಚ್ ವರ್ಕ್ಗೆ ಅಂತ ಮಾಡಿದ್ದು. ಪ್ಯಾಚ್ ವರ್ಕ್ ಅಗೇನ್ ಅಪ್ಲಿಕ್ ವರ್ಕ್ ಥರನೇ, ಬಟ್ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಶೇಪ್ಸ್ ಆ್ಯಂಡ್ ಸೈಜಸ್ ಅಲ್ಲಿ ಬರುತ್ತೆ. ಇದು ನಾನು ಮಾಡಿರುವಂಥ ಪೇಂಟಿಂಗ್, ಹಾರ್ಸ್ ಫ್ಯಾಬ್ರಿಕ್ ಪೇಂಟಿಂಗ್, ಆ್ಯಂಡ್ ಅದರ ಮೇಲೆ ರಿಬ್ಬನ್ ವರ್ಕ್ ಮಾಡಿದ್ದೀನಿ. ಎಲ್ಲ ಸ್ಟಿಚಸ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಬುಲಿಯನ್ ನಾಟ್ ಯೂಸ್ ಮಾಡಿದ್ದೀನಿ. ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ರಿಬ್ಬನ್ ವರ್ಕ್. ಇಲ್ಲಿ ಫ್ರೆಂಚ್ ನಾಟ್ಸ್ ಯೂಸ್ ಮಾಡಿದ್ದೀನಿ. ಒನ್ ಆಫ್ ಮೈ ಫೇವ್ರೆಟ್ ವರ್ಕ್, ಅದರಲ್ಲೂ ನನಗೆ ಹ್ಯಾಂಡ್ ಪೇಂಟಿಂಗ್, ಫ್ಯಾಬ್ರಿಕ್ ಪೇಂಟಿಂಗ್ ತುಂಬ ಇಷ್ಟ. ಸೊ ಆ ಟೈಮಲ್ಲಿ ಈ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಿ ಇದ್ರ ಮೇಲೆ ಎಂಬಲಿಷ್ ಮಾಡಿದ್ದು, ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಮಾಕಿಂಗ್. ಇದರಲ್ಲಿ ಅಗೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಿಚಸ್ ಇದೆ. ಡ್ರೆಸ್ಸಸಲ್ಲೆಲ್ಲ ನಾವು ನೋಡಬಹುದು ಎಲಾಸ್ಟಿಕ್ ಥರ ಇರುತ್ತೆ, ಬಟ್ ಅದು ಎಲಾಸ್ಟಿಕ್ ಅಲ್ಲ ಅಂತ. ಸೊ ಇದೇ ಥರನೇ ಅದು ಮಾಡೋದು ಸ್ಮಾಕಿಂಗ್. ಇದು ನನ್ನ ಫೇವ್ರೆಟ್ ವರ್ಕ್ ಅಂತಲೇ ಹೇಳ್ಬೋದು. ಇದರಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದೀನಿ ಈ ವರ್ಡಿಂಗ್ಸ್ನ, ಲಿವ್ ಬೈ ದ ಸನ್, ಲವ್ ಬೈ ದ ಮೂನ್ ಅಂತ. ಜೊತೆಯಲ್ಲಿ ಜರ್ದೋಸಿ ವರ್ಕ್ ಇದೆ. ಆ್ಯಕ್ಚುಲಿ ಜರ್ದೋಸಿ ಈ ಥರ ಮಾಡಲ್ಲ, ಬಟ್ ಈ ಮೋಟಿವ್ಗೆ ನಾನು ಈ ಥರ ಜಸ್ಟ್ ಥಿನ್ ಲೈನ್ಸ್ ಥರ ಮಾಡಿದ್ದೀನಿ. ಜರ್ದೋಸಿ ಸೀಕ್ವೆನ್ಸ್ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಕುಂದನ್ ಸ್ಟಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಐ ಡೋಂಟ್ ನೋ ಎಷ್ಟು ಕಾಣಿಸ್ತದೆ, ರಿಫ್ಲೆಕ್ಟ್ ಆಗ್ತದೆ ಬಿಕಾಸ್ ಪ್ಲಾಸ್ಟಿಕ್ ಶೀಟ್ನ ಸ್ಟಿಕ್ ಮಾಡಿದ್ದೀನಿ. ಇದರಲ್ಲಿ ಟ್ಯೂಬ್ ವರ್ಕ್ ಇದೆ, ಬೀಡ್ ವರ್ಕ್ ಇದೆ ಆ್ಯಂಡ್ ಮಿರರ್ ವರ್ಕ್ ಇದೆ. ಸೊ 3 ವರ್ಕ್ ಇದೆ. ಚೆರಿ ಬ್ಲಾಸಮ್ ಟ್ರೀನ ಮಾಡಿರೋದು. ಚೆರಿ ಬ್ಲಾಸಮ್ ಟ್ರೀ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಟ್ರೀ. ಆ್ಯಂಡ್ ಬ್ಯಾಂಗ್ಳೂರ್ ಫ್ಯಾಷನ್ ವೀಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ್ಲೂ ನಮ್ಮ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಚೆರಿ ಬ್ಲಾಸಮ್ಮೇ ಆಗಿತ್ತು. ಕಾಂತಾ ಆಫ್ ಬೆಂಗಾಲ್. ಸೊ ಕಾಂತಾ ವರ್ಕ್ ಇದು. ಟ್ರೆಡಿಷನಲ್ ಎಂಬ್ರಾಯ್ಡ್ರೀಸ್ನಲ್ಲಿ ಪರ್ಟಿಕ್ಯುಲರ್ ಕಲರ್ಸ್ ಅಂತ ಇದೆ, ಅದೇ ಕಲರ್ಸ್ ತೊಗೊಬೇಕು. ಆ್ಯಂಡ್ ಮೋಟಿವ್ಸು ಅಷ್ಟೇ, ಯಾವ ಮೋಟಿವ್ ಅಂದರೆ ಆ ಥರ ತೊಗೊಳಕ್ಕಾಗಲ್ಲ, ಪರ್ಟಿಕ್ಯುಲರ್ ಮೋಟಿವ್ಸ್ ಅಂತ ಇದೆ. ಸೊ ಅಂಥದ್ದೇ ತೊಗೋಬೇಕು. ಆ ಥರ ನಾನು ಈ ಫಿಶ್ನ ತಗೊಂಡು ಈ ಮೋಟಿವ್ ರೆಡಿ ಮಾಡಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಕಸೂತಿ, ನಮ್ಮ ಕರ್ನಾಟಕದ್ದು. ಇದು ಮೋಟಿವ್ ನಾನು ಮಾಡಿರೋದು. ನೋಡೋದಕ್ಕೆ ತುಂಬ ಸಿಂಪಲ್ ಆಗಿ ಕಾಣಿಸುತ್ತೆ, ಬೇಗ ಮುಗ್ದೋಗುತ್ತೆ ಅನ್ಸುತ್ತೆ, ಬಟ್ ಇಲ್ಲ, ತುಂಬ ಕಷ್ಟ ಇದು ಮಾಡೋದು. ಇದು ರಿವರ್ಸ್ ಅಲ್ಲೂ ಅಷ್ಟೇ ಸೇಮ್ ಹೀಗೆ ಕಾಣಿಸುತ್ತೆ, ಎರಡೂ ಸೈಡ್ ಇದೇ ಥರ ಕಾಣಿಸುತ್ತೆ. ಕಸೂತಿ ವಿಶೇಷತೆ ಅದು. ಸೊ ತುಂಬ ಟೈಮ್ ತಗೊಳುತ್ತೆ. ಆ್ಯಂಡ್ ಒಂದು ಸ್ಟಿಚ್ ಮಿಸ್ ಆದ್ರೂ ಅಷ್ಟೇ ಹಿಂದೆ ಗ್ಯಾಪ್ ಬರೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ, ಇಲ್ಲ ಇಲ್ಲಿ ಫ್ರಂಟಲ್ಲಿ ಚೆನ್ನಾಗಿ ಕಾಣಿಸಲ್ಲ, ಆ ಥರ ಆಗುತ್ತೆ. ಇದರಲ್ಲೂ ಅಷ್ಟೇ ಕಲರ್ಸ್, ಲೈಕ್ ಪರ್ಟಿಕ್ಯುಲರ್ ಕಲರ್ ಅಂತ ಇದೆ, ಪರ್ಟಿಕ್ಯುಲರ್ ಮೋಟಿವ್ಸ್ ಅಂತ ಇರುತ್ತೆ, ಅದನ್ನೇ ತೊಗೊಬೇಕು. ಆ್ಯಂಡ್ ಕಸೂತಿಲಿ ಜಾಸ್ತಿ ಈ ಥರ ಸ್ಕ್ವಯರ್ಸ್ನ ಫಾರ್ಮ್ ಮಾಡುತ್ತೆ. ಇಲ್ಲಿ ನೋಡ್ಬೋದು, ಜಾಸ್ತಿ ಈ ಥರ ಸ್ಕ್ವಯರ್ನ ಫಾರ್ಮ್ ಮಾಡುತ್ತೆ ಕಸೂತಿ ಆಫ್ ಕರ್ನಾಟಕ. ನೆಕ್ಸ್ಟ್ ಬಂದು ಚಿಕನ್ ಕಾರಿ, ಲಕ್ನೋ ವರ್ಕ್, ಚಿಕನ್ ಕಾರಿ ಆಫ್ ಉತ್ತರ ಪ್ರದೇಶ್. ಸೊ ಯೂಶಲಿ ಲೈಕ್ ಟ್ರೆಡಿಷ್ನಲ್ ಚಿಕನ್ ಕಾರಿ ವೈಟೇ ಇರುತ್ತೆ, ವೈಟ್ ಆನ್ ವೈಟ್. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಿಚಸ್ ಇರುತ್ತೆ. ಇದು ಶ್ಯಾಡೋ ಸ್ಟಿಚ್, ಹಿಂದೆ ರಿವರ್ಸ್ ಅಲ್ಲಿ ಮಾಡೋದು ಈ ಸ್ಟಿಚ್ ಅನ್ನ. ಫ್ರಂಟ್ ಅಲ್ಲಿ ಬರೀ ಈ ತರ ಔಟ್ಲೈನ್ ಕಾಣಿಸುತ್ತೆ ಅಂಡ್ ರಿವರ್ಸ್ ಅಲ್ಲಿ ಈ ಸ್ಟಿಚ್ ಕಾಣಿಸುತ್ತೆ. ಚಿಕನ್ ಕಾರಿಲಿ ಯೂಶಲಿ ಫ್ಲೋರಲ್ ಮೋಟಿವ್ಸ್ ನ ತಗೊಳ್ಳೋದು. ನೆಕ್ಸ್ಟ್ ವರ್ಕ್ ಬಂದು ಫುಲ್ಕಾರಿ ಆಫ್ ಪಂಜಾಬ್. ಇದು ಅಷ್ಟೇ, ಇವರ ಟ್ರೆಡಿಷನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ವಿಡಿಯೋ ಇದೆ, ಡೂ ಚೆಕ್. ಕಸೂತಿ ಬಗ್ಗೆ ವಿಡಿಯೋ ಮಾಡಿದ್ದೀವಿ, ಫುಲ್ಕಾರಿ, ಜರ್ದೋಸಿ, ಕಶೀದಾ, ಬಂಜಾರ ಎಂಬ್ರಾಯ್ಡ್ರಿ. ಸೊ ತುಂಬ ವಿಡಿಯೋಸ್ ಇದೆ ನಮ್ಮ ಚಾನಲಲ್ಲಿ, ಹೋಗಿ ಚೆಕ್ ಮಾಡಿ.
ಇದರ ಹಿಸ್ಟ್ರಿ ಮಾತ್ರ ತುಂಬ ಚೆನ್ನಾಗಿದೆ. ಈ ವಿಡಿಯೋಸ್ದೆಲ್ಲ ಹೇಗೆ ಬಂದಿದ್ದು ಆ್ಯಂಡ್ ಫ್ಯಾಮಿಲಿ ಟ್ರೆಡಿಷನ್ಸ್ನಲ್ಲಿ ಹೇಗೆ ಇದನ್ನು ಇನ್ಕ್ಲೂಡ್ ಮಾಡ್ಕೋತಾರೆ ಅದೆಲ್ಲನೂ. ಇದು ಅಷ್ಟೇ, ಲೈಕ್ ಪರ್ಟಿಕ್ಯುಲರ್ ಕಲರ್ಸ್ನ ಯೂಸ್ ಮಾಡ್ತಾರೆ. ಯೂಶಲಿ ಲೈಕ್ ಕಂಪ್ಲೀಟ್ ಸ್ಯಾಟನ್ ಸ್ಟಿಚ್ ಯೂಸ್ ಮಾಡಿ ಇದನ್ನು ಫಿಲ್ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ಜಾಸ್ತಿ ಬ್ರೈಟರ್ ಕಲರ್ಸ್ನ ತಗೋತಾರೆ. ಫ್ಯಾಬ್ರಿಕ್ ಪೇಂಟಿಂಗ್ ಲೈಕ್ ಔಟ್ಲೈನಿಂಗಲ್ಲಿ ಇದನ್ನು ನಾನು ಮಾಡಿರೋದು. ನನ್ನ ಫೇವ್ರೆಟ್ ಗಾಡ್ ಹನುಮಾನ್, ಸೊ ಆಂಜನೇಯ ಸ್ವಾಮಿದು ಲೈಕ್ ಔಟ್ಲೈನ್ ಮಾಡಿದ್ದೀನಿ. ತುಂಬ ಕಷ್ಟ ಔಟ್ಲೈನಿಂಗ್. ನೋಡೋದಕ್ಕೆ ಈಸಿ ಅನಿಸುತ್ತೆ, ಸಿಂಪಲ್ ಅನಿಸುತ್ತೆ, ಬಟ್ ಆ ಸ್ಟ್ರೋಕ್ಸ್ ಎಲ್ಲ ಅಷ್ಟೇ ತಿನ್ನಾಗಿ ಮಾಡೋದು ಅದೆಲ್ಲ ತುಂಬ ಕಷ್ಟ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ವರ್ಕ್. ನೆಕ್ಸ್ಟ್, ಈ ಇಡೀ ರೆಕಾರ್ಡ್ನಲ್ಲೇ ದಿ ಬೆಸ್ಟ್, ವಾವ್ ಆರ್ ಬ್ರಿಲಿಯಂಟ್, ಎಕ್ಸ್ಟ್ರಾರ್ಡಿನರಿ ಅಂತ ಹೇಳುವಂಥ ವರ್ಕ್ ಇದು. ರವಿ ವರ್ಮಾ ಅವರ ಪೇಂಟಿಂಗ್ನ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಿದೆ ನಾನು. ಜಿವೆಲ್ಸ್ನೆಲ್ಲ 3D ಔಟ್ಲೈನರಲ್ಲಿ ಮಾಡಿದ್ದೀನಿ. ಆ್ಯಂಡ್ ನನಗನ್ಸೋ ಪ್ರಕಾರ ಫ್ಯಾಬ್ರಿಕ್ ಪೇಂಟಿಂಗಲ್ಲಿ ಇಷ್ಟು ಮಾಡೋದು ಇಸ್ ಲೈಕ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಲೈಕ್ ಇದು ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅನಿಸುತ್ತೆ ನನಗೆ ಈ ಪೇಂಟಿಂಗ್ಗೆ, ಬಿಕಾಸ್ ಫ್ಯಾಬ್ರಿಕ್ ಪೇಂಟಿಂಗಲ್ಲಿ ಬ್ಲೆಂಡ್ ಆಗೋದು ತುಂಬ ಕಷ್ಟ. ಆದರೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ದಿ ಬೆಸ್ಟ್ ಮಾಡಿದೆ ಈ ವರ್ಕ್ನ. ನೆಕ್ಸ್ಟ್ ಸ್ಟೆನ್ಸಿಲ್ ವರ್ಕ್ ಇತ್ತು. ಸೊ ಸ್ಟೆನ್ಸಿಲ್ಸ್ನ ನಾವೇ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ತುಂಬ ರೆಡಿ ಸ್ಟೆನ್ಸಿಲ್ಸು ಸಿಗುತ್ತೆ. ಸ್ಟೆನ್ಸಿಲ್ ಕ್ರಿಯೇಟ್ ಮಾಡೋದು ಏನಾದರೂ ವಿಡಿಯೋ ಬೇಕಂದ್ರೆ ತಿಳಿಸಿ ಕಮೆಂಟ್ನಲ್ಲಿ. ಸೊ ಅದ್ರ ವಿಡಿಯೋ ತೋರಿಸ್ತೀನಿ ಹೇಗೆ ಸ್ಟೆನ್ಸಿಲ್ಸ್ ಕ್ರಿಯೇಟ್ ಮಾಡೋದು ಅಂತ. ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬಟ್ ತುಂಬ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಒಂದು ಚೂರು ಏನಾದರೂ ಮಿಸ್ ಆದರೆ ಫುಲ್ ಡಿಸೈನ್ ಶೇಪೇ ಬೇರೆ ಆಗೋಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಇದು ಬಂದು ಸ್ಕ್ರೀನ್ ಪ್ರಿಂಟಿಂಗ್. ನೆಕ್ಸ್ಟ್ ಇದು ಬಂದ್ಬಿಟ್ಟು ವೆಜಿಟೇಬಲ್ ಪ್ರಿಂಟಿಂಗ್. ಕಿಡ್ಸ್ ಯೂಶಲಿ ಇದನ್ನು ಮಾಡ್ತಾರೆ, ಲೈಕ್ ಫನ್ ಫಿಲ್ಡ್ ಆ್ಯಕ್ಟಿವಿಟಿ ಇದು. ನಾವು ಅವತ್ತು ಫುಲ್ ಫನ್ ಮಾಡಿದ್ವಿ. ಇದರಲ್ಲಿ ನಾನು ಕಾರ್ನ್ ಯೂಸ್ ಮಾಡಿದ್ದೀನಿ ಈ ಪ್ರಿಂಟ್ಗೆ. ಆ್ಯಂಡ್ ಇದು ಬಂದ್ಬಿಟ್ಟು ಕ್ಯಾಪ್ಸಿಕಮ್. ಸೊ ಈ ಥರ ಪ್ರಿಂಟ್ಸೂ ಆನ್ ಡ್ರೆಸ್ಸಸ್ ಚೆನ್ನಾಗೇ ಕಾಣಿಸುತ್ತೆ. ಕ್ಯಾನ್ ಟ್ರೈ ಡಿಫ್ರೆಂಟ್ ವೆಜಿಟೇಬಲ್ಸ್ನ ಯೂಸ್ ಮಾಡಿ. ಈ ಥರ ಈ ಕಾರ್ನ್ ಟೆಕ್ಸ್ಚರ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಈ ಥರ ಡಿಫ್ರೆಂಟ್ ಟೆಕ್ಸ್ಚರ್ಸ್ನ ಟ್ರೈ ಮಾಡ್ಬೋದು ನಾವು. ನೆಕ್ಸ್ಟ್ ಇದು ಬಂದು ಬ್ಲಾಕ್ ಪ್ರಿಂಟಿಂಗ್. ಸೊ ಬ್ಲಾಕ್ಸ್ನ ಯೂಸ್ ಮಾಡಿ ಈ ಮೋಟಿವ್ ಬಿಲ್ಡ್ ಮಾಡಿರೋದು. ನೆಕ್ಸ್ಟ್ ಟೈ ಆ್ಯಂಡ್ ಡೈ. ಸೊ ಡಿಫ್ರೆಂಟ್ ಟೆಕ್ನಿಕ್ಸ್ನ ಯೂಸ್ ಮಾಡಿ ಈ ಏನು ಟೆಕ್ಸ್ಚರ್ ತಗೊಂಬಂದಿರೋದು. ಲೈಕ್ ಟೈ ಆ್ಯಂಡ್ ಡೈಯಲ್ಲಿ ತುಂಬ ಡಿಫ್ರೆಂಟ್ ಫೋಲ್ಡಿಂಗ್ಸ್ ಬರುತ್ತೆ ಬೇರೆ ಬೇರೆ ಥರ. ಲೈಕ್ ಸ್ವಿಲ್ ಮಾಡಿದ್ರೆ ಒಂದು ಟೆಕ್ಸ್ಚರ್ ಬರುತ್ತೆ, ಆ್ಯಂಡ್ ಫೋಲ್ಡ್ ಮಾಡಿ ಟೈ ಮಾಡಿದ್ರೆ ಒಂದು ಟೆಕ್ಸ್ಚರ್ ಬರುತ್ತೆ. ಮಾರ್ಬಲಿಂಗ್ ಇದು ಬಾಟಿಕ್ ಪ್ರಿಂಟ್ ಇದು. ಸೊ ಬಾಟಿಕಲ್ಲಿ ಯೂಶಲಿ ಕೆಲವೊಂದು ನೈಟೀಸಲ್ಲೆಲ್ಲ ಅದನ್ನು ನೋಡ್ಬೋದು ಬಾಟಿಕ್ ಪ್ರಿಂಟ್ ಅಂತ. ವ್ಯಾಕ್ಸನ್ನು ಮೆಲ್ಟ್ ಮಾಡಿ ಮಾಡೋದು ಇದು. ದಿಸ್ ಇಸ್ ಕಾಲ್ಡ್ ಆಸ್ ಬಾಟಿಕ್ ಪ್ರಿಂಟ್. ಸೊ ಇದರಲ್ಲೇ ಒಂದು ಮೋಟಿವ್ ಮಾಡಿದ್ದೀನಿ ನಾನು, ಎಲಿಫ್ಯಾಂಟ್ನ. ನೆಕ್ಸ್ಟು ನಮಗೆ 3 ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅದರಲ್ಲಿ ಫಸ್ಟ್ ನಾನು ಇದನ್ನು ಮಾಡಿದೆ, ಪೆಂಡೆಂಟ್ ಆ್ಯಂಡ್ ಇಯರ್ ರಿಂಗ್ಸ್. ರಿಂಗ್ ಯೂಸ್ ಮಾಡಿಬಿಟ್ಟು ಅದ್ರ ಮೇಲೆ ಕ್ಲಾತ್ ಹಾಕಿ ಫುಲ್ ಥ್ರೆಡ್ಡಲ್ಲಿ ಕವರ್ ಮಾಡಿಬಿಟ್ಟು ಅದ್ರ ಮೇಲೆ ಈ ವರ್ಕ್ ಮಾಡಿರೋದು ನಾನು. ಬುಲಿಯನ್ ನಾಟ್ಸಲ್ಲಿ ಫ್ಲವರ್ಸ್ ಮಾಡಿದ್ದೀನಿ ಆ್ಯಂಡ್ ಲೀಫ್, ಫ್ರೆಂಚ್ ನಾಟ್ಸಲ್ಲಿ ಈ ಬಡ್ಸ್ ಆ ಥರ ಎಲ್ಲ ಮಾಡಿರೋದು. ಐ ಸ್ಟಿಲ್ ಹ್ಯಾವ್ ದಿಸ್ ಪೆಂಡೆಂಟ್ ಆ್ಯಂಡ್ ಇಯರಿಂಗ್ಸ್. ಇದು ಒಂದು ಫಸ್ಟ್ ಪ್ರಾಜೆಕ್ಟ್. ಬೀಡ್ ವರ್ಕ್ ಮಾಡಿರೋದು ಅಕ್ಕ ಮಗಳ ಫ್ರಾಕ್ ಮೇಲೆ. ಸೊ ಸೆಕೆಂಡ್ ವರ್ಕ್ ಇದು. ಇಲ್ಲಿ ಬೀಡ್ ಹ್ಯಾಂಗಿಂಗ್ಸು ಈ ಥರ ಬಂದಿರೋದು. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ರಿಬ್ಬನ್ ವರ್ಕ್ ಮಾಡಿದ್ದೀನಿ. ನನ್ನ ಥರ್ಡ್ ಪ್ರಾಜೆಕ್ಟ್ ಇದು ಆರಿ ವರ್ಕ್ ಮಾಡಿರೋದು. ಆರಿ ವರ್ಕ್ ಪಿಕಾಕ್ ಆ್ಯಂಡ್ ಕುಂದನ್ಸ್ನ ಸ್ಟಿಕ್ ಮಾಡಿದ್ದೀನಿ. ನನ್ನ ಗೌನ್ ಮೇಲೆ ಮಾಡಿರೋದು. ಇದು ನನ್ನ ಸರ್ಫೇಸ್ ಆರ್ನಮೆಂಟೇಷನ್ ರೆಕಾರ್ಡ್, ನನ್ನ ಆಲ್ ಟೈಮ್ ಫೇವ್ರೆಟ್ ರೆಕಾರ್ಡ್. ಸೊ ಏನು ಅನಿಸ್ತು, ಯಾವ ವರ್ಕ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಸ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.